ಏನು ಮಾಡಿದ್ದು ಅಂತ ತಂಗಿಗೆ ಹೇಳಲೇ ಇಲ್ಲ. ಅವಳಿಗಿದು ಸರ್ಪ್ರೈಸ್. ಓ ಗಟ್ಟಿ ಹಾಗ ಇದು ಮೋದಕ. ಓ ಒಳಗೆ ಸ್ಟಫ್ ಮಾಡಿದ್ದು. ಕರೆಕ್ಟ್ ಇದೆ ಸ್ವೀಟ್ಸ್. ಹೌದಾ? ಅವಳು ಯಾವಾಗಲೂ ಅವಳದೇ ಕೆಲಸದಲ್ಲಿ ಬ್ಯುಸಿ ಇರ್ತಾಳೆ ಆಯಿತಾ. ನಿಮ್ಗೆ ಗೊತ್ತಾ, ಅವಳಿಗೊಂದು ಟೈಲರಿಂಗ್ ಶಾಪ್ ಉಂಟು. ಡ್ರೆಸ್ಸಸ್, ಸಾರಿ, ಬ್ಲೌಸಸ್ ಎಲ್ಲ ಚಂದ ಚಂದ ಸ್ಟಿಚ್ ಮಾಡಿ ಕೊಡ್ತಾಳೆ. ಅದರಲ್ಲೇ ಮುಳುಗಿರ್ತಾಳೆ. ನಾನು ಸರ್ಪ್ರೈಸ್ ಕೊಟ್ಟಾಗ ಅವಳಿಗೊಂದು ನಗು ಬಂತಲ್ವಾ, ಅದು ನೋಡಿ ನನಗೆ ಖುಷಿಯಾದದ್ದು. ನೀವು ನಿಮ್ಮಿಷ್ಟದವರಿಗೆ ಎಷ್ಟೋ ಸಲ ಸರ್ಪ್ರೈಸ್ ಕೊಟ್ಟಿರ್ತೀರಲ್ವ. ನನಗೂ ನನ್ನ ಮಗಳು ತುಂಬ ಸಲ ಹೀಗೆ ಮಾಡಿದಾಳೆ. ಅವಳು ದೂರದೂರಿನಲ್ಲಿದ್ದರೆ ನನ್ನ ಬರ್ಡೇಗೆ ಬುಕ್ಕೆ ಕಳಿಸೋದು, ಊರಲ್ಲೇ ಇದ್ದರೆ ನಾನು ತಿನ್ನುವಂಥ ಸ್ಪೆಷಲ್ ಕೇಕ್ ಹಿಡ್ಕೊಂಡು ಬಂದು ನನ್ನ ಸಿಸ್ಟರ್ಸನ್ನು ಸಹ ಇನ್ವೈಟ್ ಮಾಡಿ ಸರ್ಪ್ರೈಸ್ ಕೊಡೋದು. ಹೀಗೆ ಏನೇನೋ ಒಂಥರ ಚಂದ ಎಲ್ಲ ಸಹ. ಇಂಥ ಚಿಕ್ಕ ಚಿಕ್ಕ ಖುಷಿಯಿಂದಲೇ ಲೈಫಲ್ಲಿ ಹ್ಯಾಪಿಯಾಗಿ ಇರಲಿಕ್ಕಾಗೋದಲ್ವಾ. ನಾನು ಯಾವ ರೆಸಿಪಿ ಮಾಡ್ತಾ ಇದ್ದೇನೆ ಅಂತ ನಿಮಗೆ ಹೇಳಲೇ ಇಲ್ಲ, ಗೊತ್ತಾಯ್ತಾ? ಹಲಸಿನ ಹಣ್ಣಿನ ಮೋದಕ ಇದು. ಮೋದಕದ ಮೌಲ್ಡನ್ನು ನ್ಯಾಚುರಲ್ ಆಗಿ ಹಲಸಿನ ಎಲೆಯಿಂದಲೇ ಮಾಡಲಿಕ್ಕೆ ಅಂತ ಖುಷಿ. ಸುಲಭ ಉಂಟು. ಹೂರ್ಣ ಮಾಡಿಕೊಂಡು ಹಿಟ್ಟು ರೆಡಿ ಮಾಡಿಕೊಂಡು ಎಲ್ಲ ತುಂಬಿಸಲಿಕ್ಕೆ ರುಚಿ ಆಗ್ತದಂತ ನಿಮಗೆ ಶೇರ್ ಮಾಡೋದು.